ನೋಡಿದ್ರೆ ಟಿಕೆಟೇ ಇಲ್ಲ. ನಿನ್ನ ಡ್ರೆಸ್ಸಿಗೆ ಎಲ್ಲ ಫ್ಲವರ್ ಮ್ಯಾಚ್ ಆಗ್ತಿದ್ಯಲ್ಲ. ಫ್ಲಾರಲ್ ಥೀಮ್ದು ಡ್ರೆಸ್ ಹಾಕೊಂಡ್ಬಂದಿದ್ದೆ ನಾನು, ಲಾಲ್ ಬಾಗ್ ಬರ್ತೀನಿ ಅಂತ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು AK97 ವ್ಲಾಗ್ಸ್. ಬ್ಯಾಂಗ್ಳೂರ್ ರೌಂಡಿಂಗ್ಸ್ ಹೆಂಗಿರುತ್ತೆ ಅಂತ ಒಂದು ವ್ಲಾಗ್. ಅದಕ್ಕೆ ಈ ಥರ ರೆಡಿ ಆಗಿದ್ದೀವಿ ಇಬ್ರು. ನನ್ನ ಡ್ರೆಸ್ ಈ ಥರ ಇದೆ. ಕಷ್ಟ ಬೀಳ್ತಾರೆ. ನನ್ನ ಡ್ರೆಸ್ ಈ ಥರ ಇದೆ, ಇವರು ಈ ಥರ ಇದೆ. ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ, ವೈಟ್ ಟು ಪಿಂಕ್. ಬೆಂಗಳೂರಲ್ಲಿ ಫಸ್ಟ್ ನಾವು ಟ್ರೈ ಮಾಡಬೇಕಂತ ಬಂದಿದ್ದೆ ಡಬಲ್ ಡೆಕ್ಕರ್ ಬಸ್ ರೈಡ್ ಹೋಗ್ಬೇಕಂತ. ಅದು ಟೌನ್ ಹಾಲ್ ಸರ್ಕಲಿಂದ ಸ್ಟಾರ್ಟ್ ಆಗುತ್ತೆ. ಟಿಕೆಟು ಮುಂಚೆನೇ ಬುಕ್ ಮಾಡ್ಕೋಬೇಕಿತ್ತಂತೆ. ನಿನಗೆ ಗೊತ್ತಾಗಲ್ವ ಬುಕ್ ಮಾಡ್ಕೋಬೇಕಂತ? ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಆಫ್ಲೈನಲ್ಲೂ ಟಿಕೆಟ್ ತೊಗೊಬೋದು ಅಂತ. ಹೌದು, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಬಟ್ ಆದರೆ ನಮಗೆ ಡ್ರೈವರ್ ಸ್ವಲ್ಪ ಗೊತ್ತಿದ್ದರಿಂದ ಆಫ್ಲೈನಲ್ಲೂ ಸಹ ಟಿಕೆಟ್ ಕೊಟ್ಟರು. ಬೆಸ್ಟ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿ. ಬಟ್ ರೈಡ್ ಹೇಗಿತ್ತಂದರೆ ಪ್ಲೆಸೆಂಟ್ ಆಗಿತ್ತು, ಚೆನ್ನಾಗಿತ್ತು. ಬೆಂಗಳೂರಲ್ಲೇ ಇದ್ದು ಬೆಂಗಳೂರವರು ಟ್ರೈ ಮಾಡಬೇಕು ಇದನ್ನು. ಬಟ್ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಟ್ರೈ ಮಾಡಿ. ಆಫ್ಟರ್ನೂನ್ ನಾವು ಹೋಗಿದ್ದ ಟೈಮ್ 1 o'clock ಆಗಿತ್ತು ಅರೌಂಡ್. ತುಂಬ ಬಿಸಿಲಿರುತ್ತೆ, ಬಟ್ ಆದರೆ ಗಾಳೀಲಿ ಬಿಸಿಲೇನಂತ ಅನಿಸಲ್ಲ. ಬಟ್ ಆದರೆ 1 week ಆದಮೇಲೆ ರಿಯಲೈಸ್ ಆಗ್ತಾ ಇದೆ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ನೆಕ್ಸ್ಟು ಲಾಲ್ಬಾಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅದಕ್ಕೂ ಮುಂಚೆ ಆಫ್ಟರ್ನೂನ್ ಅಲ್ವಾ, ಸಿಕ್ಕಾಪಟ್ಟೆ ಹಶ್ವಾಗಿತ್ತು ಅಂತ ಹೇಳಿ ಪಲಮಾಸ್ ಆಂಧ್ರ ಒಂದು ರೆಸ್ಟೋರೆಂಟ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತ ಹೊರಟಿದ್ವಿ. ನೀವು ಬರೋದು ಗೊತ್ತಾಗಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಲಾಲ್ಬಾಗ್ ತುಂಬಾ ಹತ್ರ ಐತಲ್ಲ, ಅದಕ್ಕೆ ಲಾಲ್ಬಾಗಿಗೆ ಬಂದ್ಬಿಡ್ಬಪ್ಪ. ಕೀರ್ತಿ, ಊಟ ಹೆಂಗಿತ್ತ? ಇಲ್ಲಿ ಬಾ, ಊಟ ಹೆಂಗಿತ್ತ? ಊಟ ಪರವಾಗಿಲ್ಲ, ರೇಂಜಿಗೆ ಚೆನ್ನಾಗಿತ್ತು. ಏನೋ ಫೀಲಿಂಗ್ ಇರಲಿಲ್ಲ, ನಾವು ಅನ್ಕೊಂಡಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ, ನಿಕ್ಕಿ ಏನಾದ್ರೂ ವ್ಲಾಗ್ ನೋಡ್ತಾ ಇದ್ರೆ ಇವ್ರನ್ನ ಕರ್ಕೊಂಡು ಹೋಗಿರೋದಲ್ದಲ್ಲೇ ಈ ಥರ ರಿವ್ಯೂಗಳು ಬೇರೆ ತಾನೇ. ಫ್ಯಾಕ್ಟ್. ನಾಳೆ ನಮ್ಮನ್ನು ಯಾರು ನಮ್ಮ ವಿಡಿಯೋ ನೋಡ್ಕೊಂಡು ಸಕದಾಯ್ತು ಹೋಗ್ಬಿಟ್ಟು ನಮ್ಮನ್ನ ಬೈಕೊಳಬಾರ್ದಲ್ವಾ? ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ. ಅಲ್ಲಿ ವಾವ್ ಫೀಲ್ ಇಲ್ಲ ಅಂತ ವರ್ತಿಲ್ಲ. ಪ್ರೈಸ್ಗೆ ವರ್ತಿದೆ. ಫುಲ್ ಮೀಲ್ಸು 180 rupees, ಅನ್ಲಿಮಿಟೆಡ್ ಮೀಲ್ಸು ವರ್ತಿದೆ, ಅದು ವರ್ತಿದೆ. ಅಂದರೆ ನಾವು ರೀಸೆಂಟಾಗಿ ಒಂದು ಆಂಧ್ರ ರೆಸ್ಟೋರೆಂಟ್ ಟ್ರೈ ಮಾಡಿದ್ವಿ, ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇರೋದು. ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಲೈಕ್ ಡಬಲ್ ಪ್ರೈಸ್ ಇದೆ ಕೀರ್ತಿ. ಆಫ್ಕೋರ್ಸ್ ಚೆನ್ನಾಗಿರುತ್ತೆ. ಅದು ಅಷ್ಟೇ ಇದೆ, 210 or 220. ಶಟ್ ಅಪ್. ಅದೆಷ್ಟು ಗೊತ್ತಾ? 350 rupees ಫುಲ್ ಮೀಲ್ಸ್ ಅದು. ಹಾಂ, ಅದಕ್ಕೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. ಗಾಡಿ ತಗೊಂಡು ಇಲ್ಲಿ ಬಂದ್ಬೋಗುತ್ತೆ. ಲಾಲ್ಬಾಗಿಗೆ ಯಾಕೆ ಬಂದಿದ್ದೀವಿ ಕೀರ್ತಿ ಇವತ್ತು? ಪ್ರೇಮಿಗಳ ನೀನು ಮುಂಚೆ ಲವ್ ಮಾಡೋಕ್ಕಿಂತ ಮುಂಚೆ ಎಲ್ಲೂ ಕರ್ಕೊಂಡು ಓಡಾಡಿರ್ಲಿಲ್ವಲ್ಲ, ಅದಕ್ಕೆ ಈಗ ಎಲ್ಲ ಕಡೆ ಓಡಾಡೋಣ ಅನಿಸ್ತೈತೆ. ಅದಕ್ಕೆ ಇಷ್ಟೊಂದು ಕಾರ್ಗಳಿದೆ, ರೋಡಲ್ಲಿ ಕಾರ್ಗಳೇ ಇಲ್ಲ, ಎಲ್ಲ ಲಾಲ್ಬಾಗಿಗೆ ಬಂದಿದ್ದಾರೆ. ನಿನ್ನ ಡ್ರೆಸ್ಸಿಗೆ ಎಲ್ಲ ಫ್ಲವರ್ ಮ್ಯಾಚ್ ಆಗ್ತಿದ್ಯಲ್ಲ. ಅದಕ್ಕೆ ಇದು ಫ್ಲಾರಲ್ ಥೀಮ್ದು ಡ್ರೆಸ್ ಹಾಕೊಂಡ್ಬಂದಿದ್ದೆ ನಾನು ಇಲ್ಲಿಗೆ. ಯಾವುದಿನ ಲಾಲ್ಬಾಗ್ ಬರ್ತೀನಿ ಅಂತ. ಇದೇನು ಬೋನ್ಸಾಯ್ ಅಂದ್ರೆ ಗೊತ್ತಾ? ಏನು ಇದು? ಈ ಪ್ಲಾಂಟ್ನ ಬೋನ್ಸಾಯ್ ಅಂತಾರೆ. ಇದಾ? ಹಾಂ, ಕೂತ್ಕೊಂಡ್ತೀನಿ.
ಬೇಡ. ಕೂತ್ಕೊಂಡ್ರೆ ತಿರ್ಗಾ ಎದ್ದೇಳಕ್ಕಾಗಲ್ಲ. ಅದಕ್ಕೆ ನೀವು ಓಡೋಗಿ ನಿಂತ್ರಿ ಟನ್ನಾಗ. ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ. ಅಲ್ಲೋಡು ಅಷ್ಟು ದೊಡ್ಡ ದೊಡ್ಡ ಮರಗಳಿದೆ. ವಾವ್. ತಿರ್ಗಿ ಒಂದ್ಸಲಿ ಗೊತ್ತಾಯ್ತು ಹಿಂಗೆ ತಿರ್ಗ. ಇಲ್ಲಿ ಫೋಟೋ ತೆಗಿಕಿರ್ತೀನಿ ನನಗೆ. ಏನ ಚಿಕ್ಕ ಚಿಕ್ಕ ನಾವಿಲ್ಲಿ ನೋಡಿದ್ದೆ. ಇಲ್ಲಿ ನೋಡಿ ಎಷ್ಟು ಹುಡ್ದಿದೆ ಇಲ್ಲಿ. ಮಿನಿ ಡೈನೋಸರ್ ಇದ್ದಂಗೆ. ಶ್ರೀ ಹತ್ತೋಗು ಹಾರ್ಕೊಂಡು ಹೋಗುತ್ತೆ. ರೆಕ್ಕೆನೇ ಇಲ್ಲ. ಅದು ಬಿಚ್ಚಿಲ್ಲ. ಇಲ್ಲ ಎಷ್ಟು ಗುಂಪಲ್ಲಿದೆ ಅಲ್ಲ. ಯೂನಿಟಿ ಮೇಂಟೈನ್ ಮಾಡ್ತಾ ಇದಾವೆ ಅವು. ಲೇ ಮುಸ್ಲೆ ನೋಡಲ್ಲಿ. ಲೇ ಕಟ್ಗಿ ಮುಸ್ಲೆ ಕಟ್ಗಿ ಕಟ್ಗಿ ಅವು ಮಸ್ಲಿ ಅಲ್ಲ. ಮುಸ್ಲೆ ಕಣ್ಲಾ ಮುಸ್ಲೆ ಕಟ್ಗಿ. ಯಪ್ಪ ನಮ್ ಕೀರ್ತಿ ಸ್ಲ್ಯಾಂಗ್ ಕೇಳಕ್ಕಾಗಲ್ಲ ನನ್ನ ಕೈಲಿ. 10 ವರ್ಷಕ್ಕೊಂದೇ ಸರ್ತಿ ಬೆಳಿ. 10 ವರ್ಷಕ್ಕೊಂದೇ ಸರ್ತಿ ಬೆಳೆಯೋದು. ಗೈಡ್ ನೀವು ಮಿಸ್ ಗೈಡ್ ಮಾಡ್ತಾ ಇದ್ದೀರಾ. ಗೈಡ್ಗೆ ನಾವು ಹೆಸರು ಚೇಂಜ್ ಮಾಡಬೇಕು, ಮಿಸ್ ಗೈಡ್ ಅಂತ. ಹಾ ಇಲ್ಲ ವರ್ಷಕ್ಕೊಂದ್ಸರಿ ಬೆಳೆಯೋದು. ಇಲ್ಲ ಇಲ್ಲ ಇಲ್ಲ. ಲೇ ಶ್ರೀ ಅಲ್ಲಿಗೆ ಹೋಗ್ಬಿಡೋಣ ಪಕ್ಕದಲ್ಲಿ. ನೋಡಿ ಮತ್ತೆ ಅಕ್ಕಿ ಅದೇ ಕಾಂತಿರೋದಲ್ಲಿ ತೋರಿಸ್ತಾರಲ್ಲ ಈಶ್ವರನ ಊದೋಟ ನೋಡಿ. ಓಡ್ರಿ ಟೇಬಲ್ ನೋಡ್ರಿ ಓಡಾಗ್ತಾವ್ರಿ. ಟೇಬಲ್ ಮೇಲೆ ಕೂತ್ಕೊಳಕ್ಕೆ. ಲಂಚ್ ಬ್ರೇಕ್. ಅಲ್ಲೊಂದು ಹೇಳ್ತಿಲ್ಲ ಕಿತ್ತಿ 500 ರೂಪಾಯಿ. ಓಡಿ ನೀನು ಓಡಿ. ಅದ್ರ ಮೇಲೆನೆ ಕೂರ್ಬೇಕೀಗ. ಏಯ್ ಮಲ್ಕಣದಲ್ಲ. ದೊಡ್ಡ ಗಡಿಯಾರ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.